ನಾನು ಕನಸನ್ನೆಲ್ಲ ಕನಸಾಗೆ ಉಳಿಸಿ ಹೋಗ್ತಿದ್ದೀನಿ. ಕೊನೆ ಸಲ ಆದರೂ ಈ ಮಾಯನ ಕ್ಷಮಿಸಿದ್ದೀನಿ ಅಂತ ಹೇಳಿ ಮಾಪ. ಮಾಯಾ, 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 ಎದ್ದೇಳು ಮಾಯಾ. ಯಾಕೆ ಮಾಯಾ ಇಂಥ ಕೆಲಸ ಮಾಡ್ಕೊಂಡೆ ನೀನು? ನಿಜಾಂಶ ಹೇಳಿ ನಾನೇ ನಿಜತ್ರು ಆಗೋದ್ನಲ್ಲಮ್ಮ. ಮುತ್ತು, ಏನಾದ್ರೂ ಮಾಡಿ ಅವಳು ಉಳಿಸ್ಕೋಬೇಕು. ಮಾಯಾ, ಮಾಯಾ, ಮಾತಾಡು ಮಾಯಾ. ನಾನು ನಿನ್ ಮಾತು ಕೇಳ್ತೀನಿ, ಮಾತಾಡು ಮಾಯಾ. ಮಾಯಾ, ಮಾಯಾ ಎದ್ದೇಳು ಮಾಯಾ. ಮಾಯಾ, ಮಾಯಾ ಎದ್ದೇಳು ಮಾಯಾ. ಮಾಯಾ, ಮಾಯಾ ಎದ್ದೇಳು ಮಾಯಾ. ಮಾಯಾ ಹೇಳ್ತಿರೋದು ನಿಜ. ಅವಳು ನಿಜವಾಗ್ಲೂ ವಿಷ ಕೊಟ್ಬಿಟ್ಟಿದ್ದಾಳೆ. ಇಲ್ಲಿ ನೋಡು. ಮಾಯಾ, ಅಯ್ಯೋ ಅಣ್ಣ, ನಾನು ಆಂಬುಲೆನ್ಸ್ ಬೇಡ ಬೇಡ ಶರ್ಮಿಳಾ, ಲೇಟ್ ಆಗುತ್ತೆ. ಬೆಳ್ಳಿ, ನೀರಿಗೆ ಉಪ್ಪರಿಸ್ಕೊಂಡು ಬೇಗ ಬಾ, ಹೋಗು ಬೇಗ ಬೆಳ್ಳಿ. ಮಾಯಾ, ಮಾಯಾ ಮಾತಾಡು ಮಾಯಾ. ಮಾಯಾ, ನೀಲ್ಕಂಠನ್ ಕಳ್ಕೊಂಡೆ ಇನ್ನೂ ನೋವಲ್ಲಿದ್ದೀನಿ. ನಿನಗೇನಾದ್ರೂ ಆದ್ರೆ ಮಾಯಾ, ಮಾಯಾ ಮಾತಾಡು ಮಾಯಾ. ಬೇಗ ಬಾ ಬೆಳ್ಳಿ. ಮಾಯಾ, ಚಿಕ್ಕಮ್ಮನ ನೊಂದ್ಕೊಂಡಿದ್ದಾರೆ, ಮಾತಾಡು ಮಾಯಾ. ಎದ್ದೇಳು ಮಾಯಾ. ಮಾಯಾ. ಮಾಯಾ, ಮಾಯಾ. ಮಾತಾಡು ಮಾಯಾ. ಮಾಯಾ, ಮಾಯಾ ಎದ್ದೇಳು ಮಾಯಾ. ಒಂದೇ ಒಂದ್ಸಲಿ ಈ ಅತ್ತೆ ಮುಖ ನೋಡು. ಎದ್ದೇಳು ಮಾಯಾ. ನಿನ್ಗೇನಾದ್ರೂ ಆದ್ರೆ ಖಂಡಿತವಾಗ್ಲೂ ನಾನು ಕ್ಷಮಿಸ್ಕೊಡಲ್ಲಮ್ಮ. ನಿನ್ನನ್ನ ಕೊಂದೆ ಅನ್ನೋ ಪಾಪ ಪ್ರಜ್ಞೆ ಕೊನೆವರೆಗೂ ಕಾಡ್ತಿರುತ್ತೆಮ್ಮ. ಎದ್ದೇಳು, ಒಂದೇ ಒಂದ್ಸಲ ಈ ಅತ್ತೆ ಮುಖ ನೋಡು ಪ್ಲೀಸ್. ಸೊಸೆ ಆಗಿ ಮನೆ ತುಂಬಿಸ್ಕೋಬೇಕಾಗಿರೋ ನಿನ್ನ ಈ ರೀತಿ ಕೊಂಡ್ಬಿಟ್ನಲ್ಲ. ಏನು ಆಗಲ್ಲ, ಎದ್ದೇಳು ಮಾಯಾ. ಮಾಯಾ, ಮಾವ, ನಾನೇನು ಜೀವಂತವಾಗಿದ್ದೀನ? ಮಾಯಾ, ಈ ರೀತಿ ಶಿಕ್ಷೆ ಕೊಡ್ಬೇಡ ಮಾಯಾ. ಚಿತ್ರನ ನನ್ನ ಅರ್ಥ ಮಾಡ್ಕೊಳ್ದೆ ಹೊಟ್ಟೋದ್ಲು, ನೀನು ಅದೇ ರೀತಿ ಮಾಡಬೇಡ. ಮತ್ತೆ ಅದೇ ರೀತಿ ಆದ್ರೆ ನಾನು ಕುಸ್ದೋಗ್ತೀನಿ. ಮಾತಾಡು ಮಾಯಾ, ಮಾತಾಡು. ಸತ್ಯವಾಗ್ಲೂ ಹೇಳ್ತಿದ್ದೀನಿ ಮಾಯಾ, ಇನ್ಮೇಲೆ ಯಾವತ್ತೂ ಅನುಮಾನ ಪಡಲ್ಲ, ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ಲ. ಏನಾದ್ರೂ ಕೂತ್ ಮಾತಾಡೋಣ. ಎದ್ದೇಳು ಮಾಯಾ. ಮಾಯಾ ಮಾತಾಡು ಮಾಯಾ. ಈ ಮುತ್ತುನ ಒಂದೇ ಒಂದ್ಸರಿ ಕ್ಷಮಿಸಿದೀನಿ ಅಂತ ಹೇಳು ಮಾಯಾ. ಮಾತಾಡು ಮಾಯಾ. ನಿನ್ ಕಣ್ಣು ಆಪರೇಷನ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ನಾನು ಈಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಎದ್ದೇಳು ಮಾಯಾ. ಮಾಯಾ, ಈಗ ತೃಪ್ತಿ ಆಯ್ತಾ ನಿಂಗೆ? ನಾವು ಕಷ್ಟ ಪಡೋದನ್ನ ನೋಡಿ ನಿಂಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತಲ್ಲ? ನಿನ್ನ ನಂಬಿ ಕೆಟ್ಟೋರಿಲ್ಲ ಅಂತಾರೆ, ಆದ್ರೆ ನಾನು ನಿನ್ನ ನಂಬಿ ಕೆಟ್ಟಿದ್ದೀನಿ. ಬೆಳ್ಳಿಗೆ ಒಳ್ಳೇದಾಗ್ಲಿ ಅಂತ ದಿನ ನಿಂಗೆ ಪೂಜೆ ಮಾಡ್ತೀನಿ. ಪ್ರತಿ ದಿನ ಪ್ರತಿ ಕ್ಷಣ ಬೆಳ್ಳಿಗೆ ಒಳ್ಳೇದಾಗ್ಲಿ ಅಂತ ನಿನ್ನ ಪೂಜೆ ಸಲ್ಲಿಸ್ತೀನಿ. ಆದ್ರೆ ನೀನ್ ಕೊಟ್ಟಿದ್ದೇನು? ಬರೀ ನೋವು, ನಿರಾಸೆ, ಅವಮಾನ.
ಬೆಳ್ಳಿ ಅಂತವ್ರು 1000 ಜನ ಕಷ್ಟಪಡ್ಲಿ, ನಿನಗ್ ಚಿಂತೆ ಇಲ್ಲ. ಈ ಭೂಮಿ ಮೇಲೆ ಮೋಸ ಮಾಡೋರು, ಕೊಲೆ ಮಾಡೋರು, ಪಾಪಿಗಳು ಇಂಥವ್ರೆ ಚೆನ್ನಾಗಿರ್ಬೇಕಲ್ವಾ? ಅದೇ ತಾನೇ ನಿನ್ನ ಆಸೆ. ಬೆಳ್ಳಿ ಅಷ್ಟೆಲ್ಲ ಧೈರ್ಯ ಮಾಡ್ಕೊಂಡು ಮುತ್ತು ಮಾವನ ಹತ್ರ ಹೋಗಿ ಸತ್ಯ ಹೇಳಿದ್ಲು. ಆದ್ರೆ ಆ ಪಾಪಿಗಳೇನ್ ಮಾಡಿದ್ರು? ಸುಳ್ಳು ಸಾಕ್ಷಿ ನಿಟ್ಕೊಂಡು ಮುತ್ತು ಮಾವನ ನಂಬಿಸ್ಬಿಟ್ರು. ಬೆಳ್ಳಿನ ಕೊಲ್ಲೋಕೆ ನೀಲ್ಕಂಠ ಮಾವ ಹೋಗಿದ್ರು. ಆದ್ರೆ ಮುತ್ತು ಮಾವಂಗ್ ಗೊತ್ತಾಯ್ತು. ಆದ್ರೆ ಅದರಲ್ಲಿ ಮಾಯನ್ ಕೈವಾಡ ಇದೆ ಅಂತ ಕೊನೆಗೂ ಮುತ್ತು ಮಾವಂಗ್ ಗೊತ್ತಾಗ್ಲಿಲ್ಲ. ನಿನ್ ಸನ್ನಿಧಿಲಿ ಬೆಳ್ಳಿಗೂ ಮುತ್ತು ಮಾವಂಗೂ ಮದ್ವೆ ಮಾಡ್ಸೋ ಪಣ ತೊಟ್ಟಿದ್ದೆ. ಆದ್ರೆ ನೀನ್ ಅದನ್ನೆಲ್ಲ ಸುಳ್ಳು ಮಾಡ್ಬಿಟ್ಟೆ. ಯಾಕೆ? ನಿನ್ ಭಕ್ತರು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ? ನಾವು ಪ್ರತಿದಿನ ಕಷ್ಟಪಡ್ಬೇಕು, ಕಷ್ಟಪಟ್ಕೊಂಡು ಬಂದು ನಿನ್ನ ಹತ್ರ ಬೇಡ್ಕೋಬೇಕು. ಅದೇ ತಾನೇ ನಿಂಗೆ ಬೇಕಾಗಿರೋದು. ನಿನ್ ಮೇಲಿದ್ದಿದ್ದ ಅಷ್ಟು ನಂಬಿಕೆ ಹೊಟ್ಟೋಯ್ತು. ನೀನು ದೇವರಲ್ಲ, ಕಲ್ಲು. ಇನ್ಯಾವತ್ತು ನಾನು ನಿನ್ ಸನ್ನಿಧಿಗೆ ಬರೋದಿಲ್ಲ, ಪೂಜೆ ಮಾಡೋದಿಲ್ಲ, ನಿನ್ನ ಹತ್ರ ಬೇಡಿಕೆನೂ ಇರೋದಿಲ್ಲ. ನನ್ನ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಆ ಮನೆಗೆ ಹೋಗಿ ಪಾಪಿಗಳ ಕೈಯಿಂದ ಸಾಯೋ ಬದಲು ನಿನ್ ಸನ್ನಿಧಿನಲ್ಲೇ ತಲೆ ಚಚ್ಕೊಂಡು ಸತ್ತೋಗ್ತೀನಿ. ಅದನ್ನ ನೋಡಿ ನೀನ್ ಖುಷಿ ಪಡು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿಂದ ಹೊರಟೋಗು. ಈ ತಾಯಿ ನಿನ್ನ ಕಾಪಾಡೋದಿಲ್ಲ. ನಿನ್ನಂತಲ್ಲ, ನಂಬಿದವ್ರನ್ನು ಯಾರನ್ನೂ ಕಾಪಾಡೋದಿಲ್ಲ. ನೀನ್ ಬೆಳ್ಳಿಗೆ ಎಂತ ಕಷ್ಟದಲ್ಲಿ ಬಂದು ಸಹಾಯ ಮಾಡಿದ್ಯಾ. ಆದ್ರೆ ಇವಾಗ ಅದರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಬೆಳ್ಳಿನ ಊರ್ಗೆ ಕಳ್ಸ್ಕೊಟ್ಟು ನಾನು ಎಲ್ಲಾದ್ರೂ ಹೊರಟೋಗ್ತೀನಿ. ಚಿತ್ರಕ್ಕ, ನಿಜವಾಗ್ಲೂ ನೀವ್ ಬಂದಿದ್ದೀರಾ? ನನಗ್ ನಂಬಕ್ಕೆ ಆಗ್ತಿಲ್ಲ ಚಿತ್ರಕ್ಕ. ನೀವ್ ಇಷ್ಟ ದಿನ ಬರೀ ಒಂದ್ ಗಿಣಿ ಅಂತ ಅಂದ್ಕೊಂಡಿದ್ದೆ. ನನಗ್ ಮುಂಚೆನೆ ಯಾಕೆ ಹೇಳಿಲ್ಲ ಚಿತ್ರಕ್ಕ? ನೀವ್ ಇಷ್ಟ ದಿವಸ ಬೆಳ್ಳಿಗೆ ಸಹಾಯ ಮಾಡ್ತಿದ್ರಿ, ಅದು ನಂಗೆ ತಿಳಿದೇ ಹೋಯ್ತು. ನಾನೊಂದ್ ದಡ್ಡಿ, ನೀವ್ ಬಂದ್ರಲ್ಲ ನಂಗೆ ಗೊತ್ತಾಯ್ತು. ಈಗ ನಂಗೆ ಸ್ವಲ್ಪ ನಂಬಿಕೆ ಬಂತು. ಅಮ್ಮ ಚಾಮುಂಡಿ ನಿನ್ನ ಕಲ್ಲು ಅಂತೆಲ್ಲ ಬೈದ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡು. ನೀನು ಕಲ್ಲಲ್ಲ, ನಮ್ದವ್ರಿಗೆ ಸಹಾಯ ಮಾಡ್ತೀಯ. ಚಿತ್ರಕ್ಕ, ಇನ್ನಾವ್ ಸುಮ್ಮನೆ ಕೂರೋ ಹಾಗಿಲ್ಲ. ಇಷ್ಟು ದಿವಸ ಈ ಮನೆಯಲ್ಲಿ ಏನೇನೆಲ್ಲ ನಡೀತಿದೆ ಅಂತ ನಿಮ್ಗೆ ಗೊತ್ತು ತಾನೆ. ಇವ್ರ ಬಂಡವಾಳನೆಲ್ಲ ನಾವು ಬೈಲ್ ಮಾಡಲೇಬೇಕು. ನೀವೇ ನಂಗೆ ಏನಾದರೂ ದಾರಿ ಹುಡ್ಕೊಡ್ತೀರಲ್ವಾ ಚಿತ್ರಕ್ಕ?
ಚಿತ್ರಕ್ಕ, ಈ ನಂಬರ್ಗೆ ಕಾಲ್ ಮಾಡಬೇಕಾ? ಈ ನಂಬರ್ಗೆ ನಾನು ಮುಂಚೆ ಕಾಲ್ ಮಾಡಿದ್ದೆ, ಸ್ವಿಚ್ ಆಫ್ ಅಂತ ಬಂದಿತ್ತು. ತಿರ್ಗಾ ಏನಾದರೂ ಕಾಲ್ ಮಾಡಬೇಕಾ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾ. ಅಕ್ಕ, ನೀವು ಹೇಳ್ತಿರೋದು ಈ ಫೋಟೋನಲ್ಲಿರೋ ಮೀನಾಕ್ಷಮ್ಮ ಇಲ್ಲಿಗೆ ಬಂದರೆ ಎಲ್ಲ ಸತ್ಯ ಹೇಳ್ತಾರಂತನಾ? ಸರಿ, ಹಾಗಾದ್ರೆ ನಾನು ಈ ನಂಬರ್ಗೆ ಇವಾಗಲೇ ಫೋನ್ ಮಾಡ್ತೀನಿ. ಧರ್ಮ ಸಂಸ್ಥಾಪನಾರ್ಥಾಯ. A for apple, B for banana, C for cat. ದೇವ್ರೆ, ಫೋನ್ ರಿಸೀವ್ ಮಾಡೋ ಹಾಗೆ ಮಾಡಪ್ಪ. ಯಾವುದಿದು ಹೊಸ ನಂಬರು? ಹಲೋ ಹಲೋ, ಮೀನಾಕ್ಷಮ್ಮ ಇದ್ದಾರಾ? ನೀವ್ಯಾರು ಮಾತಾಡ್ತಿರೋದು? ಮುತ್ತುರಾಜ್ ಅವ್ರ ತಮ್ಮ ಇದ್ದಾರಲ್ಲ ಭೈರ, ನಾನು ಅವ್ರ ಹೆಂಡತಿ ಮಾತಾಡ್ತಿರೋದು. ಇದು ರಾಂಗ್ ನಂಬರ್. ಮೀನಾಕ್ಷಿ ಅನ್ನೋರು ಇಲ್ಲಿ ಯಾರು ಇಲ್ಲ. ಅಮ್ಮ, ಒಂದು ನಿಮಿಷ ನನ್ನ ಮಾತು ಕೇಳಿ ಅಮ್ಮ. ಹಲೋ, ಎಂಥ ಕೆಲಸ ಆಗೋಯ್ತು. ನಾನು ಮುತ್ತು ಮಾವನ ತಮ್ಮನ ಹೆಂಡತಿ ಅಂತ ಹೇಳ್ಬಾರ್ದಿತ್ತೇನೋ. ಏನು ಮಾಡೋದೀಗ? ನನ್ನ ನಂಬರ್ ಇವಳಿಗೆ ಸಿಕ್ತು. ಅಜ್ಜಿ, ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ನನ್ನ ಕಾಲ್ ನೋವ್ತಿದೆ, ಕಾಲೊತ್ತು. ಹಾ ಪುಟಿ. ಅಯ್ಯೋ ಪೆದ್ದಜ್ಜಿ, ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡಿ ಮಾತಾಡು. ಹಾ ಸರಿನಮ್ಮ. ಹಲೋ ಹಲೋ ಅಮ್ಮ, ಒಂದು ನಿಮಿಷ. ನೋಡಮ್ಮ, ನಾನು ರಾಂಗ್ ನಂಬರ್ ಅಂತ ಹೇಳಿದ್ಮೇಲೂ ಮತ್ತ್ಯಾಕೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದೀಯಾ? ಒಂದು ನಿಮಿಷ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ಅಮ್ಮ. ನಾನು ಹೇಳ್ತೀನಿ, ಅದಾದ್ಮೇಲೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಾನೇ ಕಾಲ್ನ ಕಟ್ ಮಾಡಿಬಿಡ್ತೀನಿ ಅಮ್ಮ. ಪ್ಲೀಸ್ ಅಮ್ಮ. ನೀವು ಇವಾಗ ಯಾವ ಪರಿಸ್ಥಿತಿನಲ್ಲಿದ್ದೀರ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಮ್ಮ. ನಾನು ಭೈರ ಅವ್ರ ಹೆಂಡತಿ ಅಂತ ಹೇಳಿದಾಗ ನಿಮಗೆ ತುಂಬ ಕೋಪ ಬಂದಿರಬೇಕು, ಆದರೆ ನಾನು ಅವ್ರ ಪರವಾಗಿಲ್ಲ. ನನ್ನ ಗಂಡ ಭೈರ, ಅವ್ರ ತಾಯಿ ನೀಲಾಂಬರಿ, ಅವ್ರ ತಮ್ಮ ನೀಲ್ಕಂಠ, ಎಲ್ಲರೂ ತುಂಬಾ ಕೆಟ್ಟವ್ರಮ್ಮ. ಅವರಿಂದ ನಿಮ್ಗೆ ಏನಾದರೂ ತೊಂದರೆ ಆಗಿರಬೇಕು, ಅದಕ್ಕೆ ಅವ್ರ ಹೆಸರು ಕೇಳಿದ್ರೆ ನಿಮ್ಗೆ ಆಗ್ತಿಲ್ಲ ಅಂತ ಅನಿಸ್ತಿದೆ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಅಂತ ಅನಿಸ್ತಿದೆ, ಆದರೆ ನಾನು ಮಾತಾಡ್ತಿರೋದು ಅಷ್ಟು ಸತ್ಯ ಅಮ್ಮ. ನಿಮ್ಮ ನಂಬರ್ ನನಗೆ ಹೇಗೆ ಸಿಕ್ತು ಅಂತ ಅನ್ಕೋತಿದ್ದೀರಾ? ಇದನ್ನು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ಮಗಳು ಚಿತ್ರಾನೇ. ಸ್ವಾತಿ, ರೂಮಲ್ಲಿ ಫ್ಯಾನ್ ಆಫ್ ಮಾಡಮ್ಮ. ಅದೇಗೆ ಸಾಧ್ಯ? ಚಿತ್ರ ನಿಮಗೆ ನಂಬರ್ ಕೊಟ್ಲಾ? ಅವಳು ಸತ್ತು ತುಂಬಾನೇ ದಿನ ಆಯ್ತಲ್ಲ. ಚಿತ್ರಕ್ಕ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೋ ನಿಜ, ಆದರೆ ಅವ್ರ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ. ಅವ್ರ ಈ ಮನೆ ಸುತ್ತಾನೇ ಇದ್ದಾರೆ. ಮುತ್ತು ಮಾವನ ಜೀವನ ಸುಖವಾಗಿರಬೇಕು ಅಂತ ತುಂಬಾ ಕಷ್ಟಪಡ್ತಿದ್ದಾರೆ. ನನಗೆ, ಬೆಳ್ಳಿಗೆ, ಮುತ್ತು ಮಾವನಿಗೆ ತುಂಬಾ ಸಹಾಯ ಮಾಡ್ತಾರಮ್ಮ. ನೀಲಾಂಬರಿ ಅತ್ತೆ, ಮಾಯ ಅವರಿಂದೆಲ್ಲ ತುಂಬ ಕಷ್ಟಪಡ್ತಿದ್ದಾರೆ. ಸತ್ಯ ಹೇಳ್ತಿದ್ಯಾ? ದೇವ್ರ ಆಣೆಗಳು ಸತ್ಯ ಹೇಳ್ತಿದ್ದೀನಿ ಅಮ್ಮ. ಈ ಕೆಟ್ಟ ಶಕ್ತಿಗಳೆಲ್ಲ ಒಂದಾಗಿ ಮುತ್ತು ಮಾವನ್ನು ಮಾಯಿನೂ ಒಂದ್ ಮಾಡಬೇಕು ಅಂತ ತುಂಬಾನೇ ಕಷ್ಟಪಡ್ತಿದ್ದಾರೆ. ಆದ್ರೆ ಅದನ್ನ ಆಗದಿರೋ ಹಾಗೆ ತಡೀತಿರೋದು ನನ್ನ ಚಿತ್ರಕ್ಕನೇ.
ಮುತ್ತು ಮಾವಂದು ಬೆಳ್ಳಿದು ಮದುವೆ ಮಾಡಬೇಕು ಅಂತ ಚಿತ್ರಕ್ಕಂಗೆ ತುಂಬ ಆಸೆ ಇದೆ ಅಮ್ಮ. ಇವ್ರ ಬಂಡವಾಳನನ್ನ ಬಯಲು ಮಾಡೋ ತನಕ ಚಿತ್ರಕ್ಕನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನೀವು ಬದುಕಿದ್ದೀರಾ ಅಂತ ಗೊತ್ತಾದ್ಮೇಲೆ ನನಗೆಷ್ಟು ಸಂತೋಷ ಆಯಿತು ಗೊತ್ತಾ ಅಮ್ಮ. ಈ ವಿಷಯ ಏನಾದರೂ ಮುತ್ತು ಮಾವಂಗೆ ತಿಳಿದ್ರೆ ಅವರಷ್ಟು ಜನದ ಬಂಡವಾಳನೆಲ್ಲ ಬಯಲು ಮಾಡ್ತಾರೆ. ತುಂಬ ವರ್ಷದ ನಂತರ ಚಿತ್ರಕ್ಕನ ಆಸೆನ ಈಡೇರಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆಯಮ್ಮ. ನೀವು ಆದಷ್ಟು ಬೇಗ ನಮ್ಮ ಊರಿಗೆ ಬನ್ನಿ. ಊರಿಗ? ಹೌದಮ್ಮ, ನಿಮ್ಮಿಂದನೇ ಅವ್ರ ಆಟಕ್ಕೆಲ್ಲ ಬ್ರೇಕ್ ಹಾಕೋಕ್ಕಾಗೋದು. ಯಾಕೋ ನೀವು ಕೇಳೋದು ನೋಡಿದ್ರೆ ಬರೋಕ್ಕಿಷ್ಟ ಇಲ್ಲ ಅಂತ ಅನಿಸ್ತಿದೆ. ನಾನು ಬದುಕಿರೋದು ಚಿತ್ರಂಗಷ್ಟೇ ಅಲ್ಲ, ಆ ನೀಲ್ಕಂಠ ನೀಲಾಂಬರಿಯವ್ರಿಗೂ ಗೊತ್ತು. 2-3 ಸಾರಿ ಅಳಿಯಂದ್ರನ್ನ ಭೇಟಿ ಆಗೋದಕ್ಕೂ ಪ್ರಯತ್ನ ಪಟ್ಟೆ. ಆದರೆ ಆ ನೀಲ್ಕಂಠ ನೀಲಾಂಬರಿಯವ್ರ ಕಣ್ಣಿಗೆ ಬಿದ್ದು ತುಂಬಾ ವ್ಯಥೆ ಪಟ್ಟೆ. ಪ್ರಾಣ ಉಳಿಸ್ಕೊಟ್ರೆ ಸಾಕು ಅನ್ನೋಷ್ಟು ಚಿತ್ರಹಿಂಸೆ ಕೊಟ್ಬಿಟ್ಟಿದ್ದಾರೆ ಅವರಿಬ್ಬರು ನನಗೆ. ಅಳಿಯಂದ್ರಿಗೆ ಈ ವಿಷಯ ಗೊತ್ತಾಗೋ ತನಕ ಈ ಹೋರಾಟ ಮಾಡೇ ಮಾಡ್ತೀನಿ ಹರಣಿ. ನಿಮ್ಮ ಕಷ್ಟ ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದೊಂದು ಸತಿ ನೀವು ಧೈರ್ಯ ಮಾಡ್ಕೊಂಡು ನಮ್ಮ ಊರಿಗೆ ಬನ್ನಿ. ಮುತ್ತು ಮಾವಂಗೆ ಎಲ್ಲ ವಿಷಯ ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ. ಸರಿ ಹರಣಿ, ನಾನು ಬರ್ತೀನಿ. ಎಲ್ಲಿಗೆ ಬರಬೇಕು ಅಂತ ಹೇಳು. ಅಲ್ಲಿ ಇಲ್ಲಿ ಯಾಕಮ್ಮ, ನೇರವಾಗಿ ನಮ್ಮ ಮನೆಗೆ ಬಂದ್ಬಿಡಿ. ನೀವು ಊರಿಗೆ ಬಂದ ತಕ್ಷಣ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ಅಲ್ಲಿಂದ ಎಲ್ಲ ನೋಡ್ಕೋತೀನಿ. ಸರಿ ಹರಣಿ. ನಾನು ನಿಮಗೆ ಯಾವಾಗ ಬರಬೇಕು ಅಂತ ಮತ್ತೆ ನಿಮಗೆ ಕಾಲ್ ಮಾಡಿ ತಿಳಿಸ್ತೀನಿ. ಅಲ್ಲಿ ತನಕ ಧೈರ್ಯವಾಗಿರಿ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿಮಾ. ಏನಜ್ಜಿ ನೀನು ಇನ್ನೂ ಫೋನಲ್ಲೇ ಮಾತಾಡ್ತಿದ್ಯಾ? ಏನಜ್ಜಿ ನೀನು ಯಾವಾಗಲೂ ಅಳ್ತಾನೆ ಇರ್ತೀಯ. ನೀನು ಅಳಿದ್ರೆ ನನಗೂ ಅಳು ಬರುತ್ತೆ. ನೋಡು, ನನ್ನ ಕಣ್ಣಲ್ಲೂ ನೀರು ತುಂಬಿಕೊಂತು. ಅಳಬಾರ್ದು ಅಜ್ಜಿ. ಮಾಯಿನ ಆಪ್ರೇಷನ್ ಆಗೋದ್ರೊಳಗಡೆ ಮೀನಾಕ್ಷಮ್ಮ ಇಲ್ಲಿಗೆ ಬರಬೇಕು. ಆಗಲೇ ಇವ್ರ ಅಟ್ಟಹಾಸಕ್ಕೆಲ್ಲ ಇಲ್ಲಿ ಬ್ರೇಕ್ ಹಾಕೋಕ್ಕಾಗೋದು. ಅಮ್ಮ ಚಾಮುಂಡಿ, ಈ ಯುದ್ಧದಲ್ಲಿ ನೀನು ಸದಾ ನನ್ನ ಜೊತೆಗಿರಬೇಕು. ಇವರೆಲ್ಲರೂ ಬಂಡವಾಳನ ಬಯಲು ಮಾಡ್ತೀನಿ.